ಶುಕ್ರವಾರ ಬೆಳಗ್ಗೆ ಆ್ಯಕ್ಚುಲಿ ಇದಾಗುತ್ತೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಸೊ ಒಂದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಒಂದು ಮ್ಯಾಜಿಕ್ ಆಯಿತು. ನನಗೆ ಶರಣ್ ಸರ್ಗೆ ಅವ್ರಿಗೆ ಮನಸ್ಸವ್ರಿಗೆ ಮಾತ್ರ ಗೊತ್ತದು. ಆ ಮ್ಯಾಜಿಕ್ಗೆ ಕಾರಣ ಒಂದಷ್ಟು ದೇವರುಗಳು. ಆ ದೇವರುಗಳು ಯಾರಪ್ಪ ಅಂತಂದರೆ ಗಣಪತಿ, ನಮ್ಮ ಸಿನಿಮಾದಲ್ಲಿರೋ ಹನುಮಾನ್, ವಿಷ್ಣು ಸರ್, ಅಣ್ಣ ಅವರು ಆ್ಯಂಡ್ ಅಪ್ಪು ಸರ್, ಇಷ್ಟು ಜನ ಆ್ಯಂಡ್ ಜೀಸಸ್. ಸೊ ಅದು ಆದಮೇಲೆ ನಮಗೆ ನಂಬಕ್ಕಾಗ್ತಾರೆ ಇದು ಏನೇನು ಮಿರಾಕಲ್ ಆಗ್ತಾ ಇದೆ. ನಾವು ಅಂದ್ಕೊಂಡಿದ್ದಂಗೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಒಂದು ಶಾರ್ಟ್ ಟೈಮಲ್ಲಿ. ಸೊ ಇದು ಆಗ್ತಾ ಇದೆ ಅಂತಂದರೆ ಸ್ಟಿಲ್ ಇದು ಲೈಕ್ ಹೋಗ್ತಾ ಇದೆ ಎಲ್ಲ ಗ್ರೀನ್ ಇದ್ದಂಥದ್ದು, ಆರೆಂಜ್ ಅಂತ ರೆಡ್. ಅದು ನಮ್ಮ ಬೆಂಗಳೂರು ಮೈಸೂರಲ್ಲ, ಇಡೀ ಆಲ್ ಓವರ್ ಕರ್ನಾಟಕ ಇದು ನಿಜವಾಗ್ಲೂ ಇದೊಂದು ದೇವರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ, ಅವ್ರು ಕೊಟ್ಟಿರೋ ಆಶೀರ್ವಾದ ಅಷ್ಟೇ. ಸೊ ಅದಾದಮೇಲೆ ಮೊದಲನೇದಾಗಿ ನಾನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ, ಒಂದಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮೊದಲನೇದಾಗಿ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತಂದರೆ ಸ್ಕ್ರಿಪ್ಟ್ ಟೀಮ್. ಆ ಟೀಮಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂತಹ ಆಕಾಂಕ್ಷ ಗಾಂಧಿ, ಸಾರಾ ಆ್ಯಂಡ್ ಸಂಜು, ದೆನ್ ಸ್ವಲ್ಪ ಆ್ಯಂಡ್ ಶ್ರವಣ್ ತೆಲುಗು ರೈಟರ್ ಅವರು ಕೂಡ, ಆ್ಯಂಡ್ ಅವಿನಾಶ್ ಅವರು ನಮ್ಮ ಜೊತೆ. ಸೊ ಇಷ್ಟು ಜನ ಸ್ಕ್ರಿಪ್ಟ್ ರೈಟಿಂಗಿಂದ ಸ್ಟಾರ್ಟ್ ಆಗಿ ಅದಾದಮೇಲೆ ಪ್ರೊಡಕ್ಷನ್ಗೆ ಅಂತ ಬರುತ್ತೆ. ಸೊ ನಾನು ಪ್ರೊಡಕ್ಷನ್ಗೆ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ತರುಣ್ ಮತ್ತು ಮಾನಸ ಅವರು. ಈ ಮನುಷ್ಯ ನಿಜವಾಗ್ಲೂ ಹೆಂಗೆ ಇದ್ದಾರೆ ಇವತ್ತವರೆಗೂ, ಡೇ ಒನ್ನಿಂದ ಇವತ್ತು ತನಕ ಪಡೆದಿರೋ ಕಷ್ಟ ಇಲ್ಲ ಆ್ಯಂಡ್ ಪಡೆದಿರೋ ಅವಮಾನಗಳಿಲ್ಲ. ಎಷ್ಟು ಅಂದರೆ ಲೈಕ್ ಅನ್ಬಿಲೀವಬಲ್. ಒಂದು ಡ್ರೈವ್ ಮಾಡ್ಬೇಕಾದ್ರೆ ಕೂಡ ಸಾವಿರ ಕಾಲ್ ಬರುತ್ತೆ, 1000 ಟೆನ್ಷನ್ಸ್ಗಳು ಬರುತ್ತೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೆಂಗಿದ್ದೀರಾ ಸರ್ ನೀವು ಅಂತ ನಾನು 1000 ಸತಿ ಕೇಳಿದ್ದೀನಿ. ಒಂದಷ್ಟು ಅವ್ರ ಕೆಲಸಗಳನ್ನ ನನ್ನ ತಲೆ ಮೇಲೆ ಹಾಕೊಂಡ್ರು ಕೂಡ ಒಂದು ಅನ್ಬಿಲೀವಬಲ್ ಅದು ಶುಕ್ರವಾರ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸರ್. ನನ್ನ ಹಿಂದೆ ಒಂದು ಸೋಲಿತ್ತು, ಬಟ್ ಅದನ್ನು ಸಹಿತ ನೀವು ನನಗೆ ಸಹಿಸ್ಕೊಂಡು ಈ ಸಿನಿಮಾ ಕೊಟ್ಟಿದ್ದೀರ. ತುಂಬ ಜನ ಹೇಳಿದ್ರು ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ, ನೋಡಿ ಅವನು ಮೇಕಿಂಗ್ ಹಿಂಗೆ ಮಾಡ್ತಾನೋ ಅಂತ ತುಂಬ ಜನ ಹೇಳಿದರು. ಸೊ ಅದನ್ನೆಲ್ಲ ನಮ್ಮದೇ ಕಥೆ ನಂಬ್ಕೊಂಡು ಇವತ್ತು ನನಗೆ ಸಿನಿಮಾ ಕೊಟ್ಟಿದ್ರು. ತುಂಬ ಥ್ಯಾಂಕ್ಸ್. ಆಮೇಲೆ ಮಾನ್ಸ ಅವರು ಈಕ್ವಲಿ, ಯಾಕಂದರೆ ತರುಣ್ ಅವ್ರು ಇಲ್ಲಾಂದರೆ ಮಾನ್ಸ ಅವ್ರು ಇಲ್ಲಾಂದರೆ ತರುಣ್ ಅವ್ರು ಇಲ್ಲವೇ ಇಲ್ಲ. ಸೊ ಇಬ್ಬರು ಈಕ್ವಲಿ ಎಷ್ಟೇ ಕಷ್ಟ ಇಬ್ಬರು ತಲೆನೋವು ಹೊತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮಾನ್ಸ ಅವರ. ಸೊ ಇಷ್ಟು. ಆಮೇಲೆ ನನಗೆ ಬಂದಿದ್ದಂತೆ ತರುಣ್ ಸುಧೀರ್ ಅವರು. ಸೊ ಈ ಕಥೆನ ಓಕೆ ಮಾಡಿ ತರುಣ್ ಸುಧೀರ್ ಅವರ ಜಡ್ಜ್ಮೆಂಟ್ಗೆ ಮತ್ತು ಅವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ. ಸೊ ಅವರು ಈ ಕಥೆನ ಒಪ್ಕೊಂಡು ಪ್ರತಿಯೊಂದು, ನನಗೂ ತರುಣ್ ಅವ್ರಿಗೆ ಜಗಳ ಆಗಿ ಏನೇ ಡಿಫ್ರೆನ್ಸಸ್ ಬರಲಿ, ಸೊ ಅದನ್ನು ಕೂತ್ಕೊಂಡು ಸರಿ ಮಾಡ್ತಿದ್ದಂತೆ ತರುಣ್ ಸುಧೀರ್ ಅವರು. ಸೊ ಅವ್ರಿಗೂ ಇಲ್ಲಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ನೆಕ್ಸ್ಟ್ ಬಂದಿದ್ದು ನಮ್ಮ ಶರಣ್ ಸರ್. ಒಂದು ಪ್ರೆಸ್ ಮೀಟಲ್ಲಿ ಇವತ್ತವರೆಗೆ ನಾನು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಿಲ್ಲ, ಯಾಕೆಂದರೆ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್ ನಾನು ಆ್ಯಕ್ಚುಲಿ. ಯಾಕೆಂದರೆ ಇವತ್ತು ಸಕ್ಸಸ್ ಸಿಕ್ಕಿದ್ರೆ ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ. ನನಗೆ ಒಬ್ಬ ಅಣ್ಣ ಅಂತಿದ್ರೆ ಶರಣ್ ಸರ್ ಥರ ಇರಬೇಕು. ಸೊ ಇವಾಗ ದಯವಿಟ್ಟು ನನ್ನ ತಮ್ಮ ಥರ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಧೈರ್ಯ ತುಂಬಿ, ನಾವು ಸಿನಿಮಾ ಅಂತಲ್ಲ ಬೇರೆ ಇದ್ರ ಬಗ್ಗೆನೂ ಮಾತಾಡ್ತೀವಿ, ಬೇರೆ ಒಂದು ಕೆಲಸಗಳನ್ನೂ ಆದಷ್ಟು ಇವಾಗೆಲ್ಲ ಏನೇನೋ ಒಂದು ಪ್ಲಾನ್ಸ್ಗಳಿದೆ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಮೊನ್ನೆನೂ ಕೂಡ ನನಗೆ ಈ ಸಡನ್ ಕಿಡ್ನಿ ಸ್ಟೋನ್ ಪೇನ್ ಬಂದು ಹಾಸ್ಪಿಟಲ್ ಇದ್ದಾಗ ಅವ್ರು ಗೊತ್ತಾಗಿದ್ದು ಅರ್ಧ ಗಂಟೆಗೆ ನನ್ನ ಮುಂದೆ ಇದ್ರು ಅವರು ಪಾಪ. ಅದೆಲ್ಲ ನಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದರಲ್ಲೂ ನನ್ನ ಜೊತೆಗಿದ್ದು ಇವಾಗಲೂ ಕೂಡ ಈ ಒಂದು ಶೆಡ್ಯೂಲ್ ಇವತ್ತು ಏನಂತ ಇದೆ, ಲೈಕ್ ಇಂಥ ದಿವಸ ಪ್ರೆಸ್ ಮೀಟ್ ಆಗಬೇಕು, ಇಂಥ ದಿವಸ ಅದು ಇವರೇ ಕೂತ್ಕೊಂಡು ಮಾಡುವಂಥದ್ದು. ನಮಗೆ ತರುಣ್ ಸರ್ಗೆ ಪಾಪ ಥಿಯೇಟ್ರ್ ಕಲೆಕ್ಷನ್ಸು ಇದ್ರ ಮೇಲೆ ತಲೆನೋವು, ನನಗೆ ಏನೇನು ಮಾಡ್ಬೋದು ಅದ್ರ ಮೇಲೆ ತಲೆನೋವು. ಸೊ ಪ್ರತಿಯೊಂದನ್ನು ಇವರು ಪ್ಲ್ಯಾನ್ ಮಾಡಿಕೊಟ್ಟು ಹಿಂಗೆ ಮಾಡಬೇಕು, ಸಂಕ್ರಾಂತಿ ಇದಿರಬೇಕು ಅಂತ ಪ್ರತಿಯೊಂದು ಪ್ಲ್ಯಾನ್ ಮಾಡಿಕೊಡ್ಬೋದು ಶರಣ್ ಸರೇ. ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಧ್ಯ ಅಲ್ಲ. ಆಮೇಲೆ ಇನ್ನೊಂದು ಮೇಜರ್ ಆಗಿ ಹೇಳಬೇಕು, ಪ್ರತಿಯೊಬ್ಬ ನಿರ್ದೇಶಕ ಲೈಕ್ ಹೊಸಬ್ರು, ಎಸ್ಪೆಷಲಿ ಹೊಸಬ್ರಾಗಿರ್ಬೋದು ಅಥವಾ ನನ್ನಂಥ ನಿರ್ದೇಶಕರಾಗಿರ್ಬೋದು, ಶರಣ್ ಸರ್ ಜೊತೆ ಅವರ ಸಿನಿಮಾ ಮಾಡೋಕ್ಕೆ ಅವರು ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಒಬ್ರು ಲೈಕ್ ಯಾರಿಗೂ ತೊಂದರೆ ಕೊಡಲ್ಲ, ಎಂಥ ಹೊಸಬ್ರು ಏನು ಹೇಳಿದ್ರು ಕೇಳ್ತಾರೆ, ಮಗು ಥರ ಕೇಳ್ತಾರೆ. ಯಾಕಂದರೆ ತುಂಬ ಈಸಿ ಅವ್ರಿಗೆ ಕೆಲಸ ಮಾಡೋದು. ಇವ್ರ ಜೊತೆ ಒಂದು ಸ್ಟಾರ್ಡಮ್ ಇಲ್ಲ, ಒಂದು ಯಾವ ಅಹಂಕಾರ ಇಲ್ಲ, ಯಾವ ಇದು ಇಲ್ಲ. ಎಷ್ಟು ನೀಟಾಗಿರುತ್ತೆ ಕೆಲಸ ಮಾಡೋಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಹೊಸ ಹುಡುಗನ ಸಹಿತ ಇವ್ರ ಜೊತೆ ಕೆಲಸ ಮಾಡ್ಬೋದು. ಅಷ್ಟು ಕಂಫರ್ಟ್ ಆಗಿರುತ್ತೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಿಕ್ಕಿದವರೆಲ್ಲರ ಬಗ್ಗೆ ಗುರು ಸರ್ ಹೇಳಬೇಕು ನಿಮ್ಮ ಬಗ್ಗೆ. ಆ್ಯಕ್ಚುಲಿ ಅವ್ರ ಮನೇಲಿ ನಾನು ಬೆಳೆದಿದ್ದಂತ ಒಂದು 17 ವರ್ಷ ಇದ್ದಾಗಲಿಂದ ಸತ್ಯ ಎಲ್ಲ ಅಸ್ಟೇಟರ್ ಆಗಿದ್ದಾಗಿದೆ ಅವ್ರ ಮನೇಲಿ ನಾನು ಇದು ಮಾಡಿದ್ದೀನಿ.
ಸೊ ಹಾಗಾಗಿ ಯೂಶಲಿ ಒಪ್ಕೊಳ್ಳಲ್ಲ, ಸಿನಿಮಾ ಮಾಡಲ್ಲ. ಇವ್ರನ್ನ ಒಪ್ಸಿದ್ರು ಇವ್ರು ಮಿಸಸ್ ಒಪ್ಸೋದು ಇನ್ನೊಂದು ಕಷ್ಟ ಆಕ್ಚುಲಿ ಪಲ್ಲವಿ ಮೇಡಮ್ನ. ಸೊ ಹಾಗಾಗಿ ಲಕ್ಕಿಲಿ ನನ್ನ ಸಿನಿಮಾ ಒಪ್ಕೊಂಡು ನನಗೋಸ್ಕರ ಆಕ್ಚುಲಿ ಪಾತ್ರ ಮಾಡಕ್ಕೆ ಅಂದ್ರೆ ಒಂದು ತುಂಬಾ ಥ್ಯಾಂಕ್ಸ್ ಸರ್. ಸೊ ಇವ್ರು ಬಂದಿದ್ದಿಂದನೇ ಒಂದು ಜನ ಎಲ್ಲ ಆಪ್ತ ಮಿತ್ರ ಆಗಿ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ದೆನ್ ಯೋಗಿ ಸರ್, ಹೇಗೆ ಥ್ಯಾಂಕ್ಸ್ ಹೇಳೋದು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಾನು ಈ ತರ ಕಾನ್ಸೆಪ್ಟ್ ಹೇಳಿದಾಗ ಅಣ್ಣ ಈ ತರ ಇದೆ ಅಂತ ಹೇಳಿದಾಗ ನೋಡಿದ್ಮೇಲೆ ಆಕ್ಚುಲಿ ಒಂದೇ ಒಂದು ಸಿಂಗಲ್ ವರ್ಡ್ ಹೇಳಿದ್ರು, ಈ ಸಿನಿಮಾ ರೇರ್ ಮಾಸ್ಟರ್ ಪೀಸ್ ಅಂತ. ಅಷ್ಟೇ, ಇದು CG ಆಗಿರ್ಲಿಲ್ಲ, ಬೇರೆ ಯಾವ ಒಂದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಲಿಲ್ಲ. ಸೊ ನೋಡಿದಾಗ ಒಂದೇ ಒಂದು ವರ್ಡ್ ಹೇಳಿದ್ರು, ಇಟ್ಸ್ ರೇರ್ ಮಾಸ್ಟರ್ ಪೀಸ್ ಅಂತ. ಸೊ ಅವಾಗಲಿಂದ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಮ್ಮ ಸಿನಿಮಾ ಮೇಲೆ. ನೀವೇ ಕಾರಣ ಅಣ್ಣ, ಇವ್ರು ಇಷ್ಟು ಖರ್ಚು ಮಾಡೋದಕ್ಕೂ ನಿಮ್ಮ ಮಾತೇ ಅದು ಕಾರಣ. ಅದಾದ್ಮೇಲೆ ನನಗೆ ವಾರ್ಕೀಶ್ ಸರ್ ಅಥವಾ ವಿಷ್ಣು ಸರ್, ಇವ್ರದೆಲ್ಲ ಏನು ನಾವು ಇಟ್ಕೊಂಡು ಮಾಡಿದ್ವು, ಇವರೆಲ್ಲ ಇನ್ಸ್ಪಿರೇಷನ್ ನಮಗೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ. ಸೊ ಇದೆಲ್ಲ ಆಯಿತು. ಸೊ ನನ್ನ ಮೇಜರಾಗಿ ನನ್ನ ಟೀಮ್, ಡೈರೆಕ್ಷನ್ ಟೀಮ್, ಶಿವರಾಜ್, ಮಹೇಶ್ ಪಾಟೀಲ್, ಪ್ರತಾಪ್, ಚಂದ್ರು, ಸಂಜು, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಮಂತ್ ಬಿದ್ರೆ. ಇಡೀ ಸಿನಿಮಾ ನನ್ನ ಶೋಲ್ಡರ್ ಆದ್ಮೇಲೆ ಬರೋದು ಹೇಮಂತ್ ಬಿದ್ರೆ ಟೀಮ್. ಪ್ರತಿಯೊಂದು ಇದು ಕೆಲಸನೂ ಹೆಗಲ ಮೇಲೆ ಇಟ್ಕೊಂಡು ಸೆಟ್ನ ರನ್ ಮಾಡಿದ್ದಾನೆ ಹೇಮಂತ್ ಬಿದ್ರೆ. ಸೊ ಇವರೆಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ದೆನ್ DOP ಅನೂಪ್ ಕಟುಕಾರನ್ ಆ್ಯಂಡ್ ಅವರ ಟೀಮಲ್ಲಿ ಆದರ್ಶ್, ಮಹೇಶ್, ಇವರೆಲ್ಲ ತುಂಬ ನನಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಇನ್ಕ್ಲೂಡ್ ರವಿವರ್ಮ ಫೈಟ್ ಮಾಸ್ಟರ್, ಅವರು ನಮಗೆ ನಮ್ಮ ಸಿನಿಮಾನ ಒಪ್ಕೊಂಡು ಪ್ರತಿಯೊಂದು ಸೀಕ್ವೆನ್ಸನ್ನು ನಮಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ರವಿವರ್ಮ ಮಾಸ್ಟರ್. ಇವ್ರು ಬಂದಿಲ್ಲ, ಅವ್ರು ಬರಬೇಕಿತ್ತು. ಸೊ ಅದಾದಮೇಲೆ ರೋಪ್ ಸ್ಟೆಂಟ್ಸ್ ಮಾಡಿರೋದು ಸಣ್ಣಪ್ಪ, ಅವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಸೊ ಹೀಗೆ ಹೇಳ್ಕೊಳ್ಳೋದ್ರಲ್ಲಿ ತುಂಬ ಇದಾಗುತ್ತೆ. ಇನ್ನೊಂದು 25 ಡೇಸ್ ಮಾಡಬಹುದು ಸಕ್ಸಸ್ ಮೀಟ್ ನಾವು ನಿಮ್ಮೆಲ್ಲ ಸಹಕಾರದೊಂದಿಗೆ. ಸೊ ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ಸ್ ಹೇಳುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಡಿಯಾದವರು, ಪ್ರತಿಯೊಂದು ನಾವು ನಿಮ್ಮ ಕಮರ್ಷಿಯಲ್ಸ್ ಕೊಟ್ಟಿದ್ದೀವೋ ಇಲ್ವೋ ಅದನ್ನ ಯಾವುದೂ ನೀವು ಕೇರ್ ಮಾಡಿಲ್ಲ. ನಮ್ಮನ್ನ ಟ್ರೈಲರ್ ನೋಡಿಕೊಂಡು ಓಕೆ ಏನೋ ಪೊಟೆನ್ಷಿಯಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮನ್ನ ಬೆಳೆಸಿದ್ದೀರಾ. ಪ್ರತಿಯೊಂದು ನೀವು ಇದು ಮಾಡ್ತಾ ಇದ್ದೀರಾ. ಎಲ್ಲ ಮೀಡಿಯಾದವ್ರಿಗೂ, ಪ್ರೆಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಾನೊಂದು ಎಸ್ಪೆಷಲಿ ನಮ್ಮ ಪಬ್ಲಿಸಿಟಿಗೆ ಹೆಲ್ಪ್ ಮಾಡಿದಂಥ ಕಿರಣ್, ಅವರು ₹1 ದುಡ್ಡಿಸ್ಕೊಂಡಿಲ್ಲ ನಮ್ಮ ಹತ್ರ. ಬಟ್ ತುಂಬ ಚೆನ್ನಾಗಿ ಇವತ್ತವರೆಗೂ ಒಂದು ಟ್ರೈಲರ್ ನೋಡ್ಕೊಂಡು ನಮ್ಗೆ ತುಂಬ ಚೆನ್ನಾಗಿ ನಮ್ಮನ್ನ ಪ್ರಮೋಟ್ ಮಾಡಿಕೊಟ್ರು. ಅದಾದ್ಮೇಲೆ ಅನಿಲ್ ಯಾದವ್ ಆ್ಯಂಡ್ ಶ್ರೀನಿವಾಸ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಇವತ್ತು ನಮ್ಮ ಜೊತೆ ಪ್ರತಿಯೊಂದು ಇದಕ್ಕೂ ತುಂಬ ಬ್ಯಾಕ್ಗ್ರೌಂಡ್ ಇರ್ತೀರ. ಎಲ್ಲದನ್ನು ಜನ ಎಲ್ಲ ನೋಡ್ತಾ ಇದ್ದಾರೆ. ಇದೆಲ್ಲ ನೋಡ್ಬೇಕಂತಂದ್ರೆ ನೀವೇ ಕಾರಣ. ಅನಿಲ್ ಎಲ್ಲಿರೋ ಗೊತ್ತಿಲ್ಲ. ಸೊ ತುಂಬ ಥ್ಯಾಂಕ್ಸ್. ಸೊ ಇದಿಷ್ಟು ನಮ್ಮ ನನಗೆ ಇನ್ನೂ ತುಂಬ ಮಾತಿದೆ, ಬಟ್ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಖಂಡಿತ ಇದನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ನೆಕ್ಸ್ಟ್ ಪ್ರೊಡ್ಯೂಸರ್ ಸರ್. ನನಗೆ ಇವತ್ತು ಶಾಕ್ ಆಗ್ತಾ ಇದೆ ಆ್ಯಕ್ಚುಲಿ.